ಲೇಡೀಸ್ ಅಂಡ್ ಜೆಂಟಲ್ಮನ್, ಕ್ರಿಕೆಟ್ ಒಂದು ಜೆಂಟಲ್ಮನ್ ಗೇಮ್. ಒಂದು ಕಾಲದಲ್ಲಿ ಕ್ರಿಕೆಟ್ ಅಂದ್ರೆ ಅದು ಕೇವಲ ಆಟವಲ್ಲ, ಎಷ್ಟೋ ಆಟಗಾರರ ಕನಸು, ಅದೊಂದು ದೊಡ್ಡ ತಪಸ್ಸು. ಆದ್ರೆ ಇಂದು IPL ಯುಗದಲ್ಲಿ ಕ್ರಿಕೆಟ್ ಚಿತ್ರಣವೇ ಬದಲಾಗಿದೆ. IPL ಹರಾಜಿನಲ್ಲಿ ಸಿಗುವ ಕೋಟ್ಯಾಂತರ ರೂಪಾಯಿ ಹಣ ಯುವ ಆಟಗಾರರ ದಿಕ್ಕು ತಪ್ಪಿಸುತ್ತಿದೆಯೇ ಎಂಬ ಆತಂಕ ಶುರುವಾಗಿದೆ. ಇದರಿಂದ ನೈಜ ಕ್ರಿಕೆಟ್ನ ಅಧಪತನವಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಎದ್ದಿದೆ. ಎಸ್ ವೀಕ್ಷಕರೇ, ಇದೆಲ್ಲದರ ಬಗ್ಗೆ ಅಪ್ಡೇಟ್ಸ್ ಅನ್ನ ನಾನ್ ಕೊಡ್ತಾ ಹೋಗ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ವೀಕ್ಷಕರೇ, ಹಳೆ ಕಾಲದ ಕ್ರಿಕೆಟ್ ಆಟಗಾರರಿಗೂ ಈಗಿನ ಯುವ ಆಟಗಾರರಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಅದೊಂದು ಕಾಲವಿತ್ತು. ಸಚಿನ್, ಸೆಹ್ವಾಗ್, ಗವಾಸ್ಕರ್, ದ್ರಾವಿಡ್ ಅಂಥ ಆಟಗಾರರು ಕ್ರಿಕೆಟೇ ದೇವರೆಂದು, ಮೈದಾನವೇ ದೇಗುಲವೆಂದು ಭಾವಿಸ್ತಿದ್ರು. ಎದುರಾಳಿ ತಂಡಕ್ಕೆ ಇವರುಗಳು ನೀಡುವ ಗೌರವ, ಇವರ ಶಿಸ್ತುಬದ್ಧ ಆಟ, ಈಗಿನ ಯುವ ಆಟಗಾರರು ಇದನ್ನ ಮಾದರಿಯಾಗಿ ತೆಗೆದುಕೊಳ್ಬೇಕಿತ್ತು. ಇಂದಿನ ಆಟಗಾರರು ಆಟವನ್ನೇ ಫ್ಯಾಷನ್ ಆಗಿ ಮಾಡಿಕೊಂಡು ಮೈತುಂಬಾ ಟ್ಯಾಟೋ, ಸೋಷಿಯಲ್ ಮೀಡಿಯಾ ಕ್ರೇಜ್, ಆಕ್ರಮಣಕಾರಿ ವರ್ತನೆ ಮಿತಿ ಮೀರ್ತಾ ಇದ್ದು ಮೈದಾನದ ಶಿಸ್ತು ಮಾಯವಾಗ್ತಿದೆ. IPL ನಿಂದ 19 ರಿಂದ 20 ವರ್ಷದ ಯುವಕರಿಗೆ ಒಮ್ಮೆಲೆ ಕೋಟ್ಯಾಂತರ ರೂಪಾಯಿ ಸಿಗ್ತಿದೆ. ಇದರಿಂದ ಯುವ ಆಟಗಾರರು ಫ್ಯಾಷನ್ ಜಗತ್ತಿನತ್ತ ಜಾಸ್ತಿ ಒಲವನ್ನ ತೋರ್ತಾ ಇದ್ದಾರೆ. ಇವರಿಗೆ ರಾತ್ರೋರಾತ್ರಿ ಸಿಗುವ ಪ್ರಸಿದ್ಧಿ ಹಾಗೂ ಹಣದಿಂದ ಕೆಲವೊಂದು ಯುವ ಆಟಗಾರರು ದುಶ್ಚಟಗಳಿಗೆ ದಾಸರಾಗಿ ಅಶಿಸ್ತಿನ ವರ್ತನೆಗೆ ಬಲಿಯಾಗ್ತಿದ್ದಾರೆ. ಹಾಗೆಯೇ ನಿನ್ನೆ ನಡೆದ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದ ಸಮಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕ ರಿಯಾನ್ ಪರಾಗ್ ಡಗೌಟ್ನಲ್ಲಿ ವೇಪಿಂಗ್ ಸೇದುತ್ತಿರುವಂತಹ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕ್ರೀಡಾಂಗಣದ ಒಳಗೆ, ಅದರಲ್ಲೂ ವಿಶೇಷವಾಗಿ ಆಟಗಾರರು ಕುಳಿತುಕೊಳ್ಳುವ ಡಗೌಟ್ನಲ್ಲಿ ಧೂಮಪಾನ ಅಥವಾ ವೇಪಿಂಗ್ ಮಾಡುವುದು IPL ನೀತಿ ಸಂಹಿತೆಯ ಅಡಿಯಲ್ಲಿ ಶಿಸ್ತು ಉಲ್ಲಂಘನೆಯಾಗಿದೆ. ಒಂದು ವೇಳೆ ಈ ಆರೋಪ ಸಾಬೀತಾದ್ರೆ ಪರಾಗ್ ಅವರಿಗೆ ಭಾರೀ ಮೊತ್ತದ ದಂಡ ಅಥವಾ ಕೆಲವು ಪಂದ್ಯಗಳಿಂದ ನಿಷೇಧ ಹೇರುವ ಸಾಧ್ಯತೆ ಇದೆ. ಈ ಹಿಂದೆಯೂ ಕೂಡ ರಿಯಾನ್ ಪರಾಗ್ ಮೈದಾನದಲ್ಲಿ ತೋರಿದ ದುರ್ವರ್ತನೆ ಹಾಗೂ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಮೂಲಕ ವಿವಾದಕ್ಕೆ ಗುರಿಯಾಗಿದ್ರು. ಇದೀಗ ವೇಪಿಂಗ್ ವಿವಾದ ಅವರ ಮೇಲೆ ಮತ್ತಷ್ಟು ಒತ್ತಡ ಹೇರಿದೆ. ಯುವಕರಿಗೆ ಮಾದರಿಯಾಗಬೇಕಾದಂಥ ಇಂಥ ಯುವ ಆಟಗಾರರೇ ಇಂಥ ವರ್ತನೆ ತೋರಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಕ್ರಿಕೆಟ್ ಅಭಿಮಾನಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಹಳೆಯ ತಲೆಮಾರಿನ ಆಟಗಾರರು ಕೇವಲ ರನ್ ಗಳಿಸಲಿಲ್ಲ, ಬದಲಾಗಿ ಘನತೆ, ಗೌರವವನ್ನ ಗಳಿಸಿದ್ರು. ಇಂದಿನ ಯುವ ಆಟಗಾರರು ಫ್ಯಾಷನ್, ಅಶಿಸ್ತಿನ ವರ್ತನೆ ಬಿಟ್ಟು ಕ್ರೀಡಾ ಶಿಸ್ತನ್ನು ಮೈಗೂಡಿಸಿಕೊಳ್ಳಬೇಕಿದೆ. ಕ್ರೀಡಾ ಮಂಡಳಿಗಳು ಕೂಡ ಕೇವಲ ಲಾಭದ ಕಡೆಗೆ ಗಮನ ಹರಿಸದೆ ಆಟಗಾರರ ನಡವಳಿಕೆಯ ಮೇಲೆ ಕಟ್ಟುನಿಟ್ಟಿನ ನಿಗಾ ಇಡಬೇಕಾದಂತ ಅನಿವಾರ್ಯತೆ ಇದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.